ಹೇಗಿದ್ರಿ ಅಲ್ಲ, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಟ್ರೇಡಿಂಗ್ ಕೋರ್ಸ್ನ ಇನ್ನೊಂದು ವೀಡಿಯೋಕ್ಕೆ ವೆಲ್ಕಮ್. ಹಿಂದಿನ ವೀಡಿಯೋಗಳಲ್ಲಿ ನಾವು ಆಪ್ಷನ್ ಬೈಯರ್ ಆಗಿ ಒಂದು ಆಪ್ಷನ್ ಕಾಂಟ್ರಾಕ್ಟನ್ನು ಬೈ ಮಾಡಿದರೆ ಯಾವ ರೀತಿ ನಮ್ಮ ಮ್ಯಾಕ್ಸ್ ರಿಸ್ಕ್ ಇರುತ್ತೆ, ಮ್ಯಾಕ್ಸ್ ರಿವಾರ್ಡ್ ಇರುತ್ತೆ, ಬ್ರೇಕ್ ಇವನ್ ಪಾಯಿಂಟ್ ಇರುತ್ತೆ ಅಂತ ನೋಡಿದ್ದೀವಿ. ಸೊ ಇವತ್ತು ನಾನು ಆಪ್ಷನ್ ಸೆಲ್ಲರ್ ಆಗಿ ಒಂದು ಆಪ್ಷನ್ ಕಾಂಟ್ರಾಕ್ಟನ್ನು ಸೆಲ್ ಮಾಡಿದರೆ ಯಾವ ರೀತಿ ಮ್ಯಾಕ್ಸ್ ರಿಸ್ಕ್, ಮ್ಯಾಕ್ಸ್ ರಿವಾರ್ಡ್ ಮತ್ತು ಬ್ರೇಕ್ ಇವನ್ ಪಾಯಿಂಟ್ ಇರುತ್ತೆ ಅಂತ ನೋಡೋಣ. ಸೊ ಈ ಒಂದು ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಾನೇನು ಡಿಸ್ಕಸ್ ಮಾಡ್ತೀನಿ ಇದೆಲ್ಲ ಕೇವಲ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ರೆಕಮೆಂಡೇಷನ್ ಅಲ್ಲ. ಈ ಒಂದು ಕೋರ್ಸ್ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ. ಆದರೆ ನೀವು ನನ್ನ ವೀಡಿಯೋಸ್ಗಳನ್ನು ಲೈಕ್ ಮತ್ತು ಶೇರ್ ಮಾಡೋದ್ರ ಮೂಲಕ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟನ್ನು ಮಾಡಬಹುದು. ಸೊ ಹಿಂದಿನ ವೀಡಿಯೋಗಳಲ್ಲಿ ನಾವು ಡಿಸ್ಕಸ್ ಮಾಡಿದ ಹಾಗೆ ಇವತ್ತು ಎಕ್ಸಾಂಪಲ್ಗೆ ನಾನು ನಿಫ್ಟಿ 50 ಬಳಸ್ತೀನಿ. ನಾನೇನು ಅನ್ಕೋತಾ ಇದ್ದೀನಿ ಅಂದರೆ, ನಿಫ್ಟಿ 50 ಏನಿದೆ ಇದು 25,000ದಲ್ಲಿ ಟ್ರೇಡ್ ಆಗ್ತಿದೆ. ಇದರ ಸ್ಪಾಟ್ ಪ್ರೈಸ್ 25,000 ಅಂದ್ಕೊಂಡು ನಾನು ಒಂದು ಆಪ್ಷನ್ ಕಾಂಟ್ರಾಕ್ಟನ್ನು ಸೆಲ್ ಮಾಡ್ತೀನಿ. ನಾನು ಸೆಲ್ ಮಾಡೋ ಆಪ್ಷನ್ ಕಾಂಟ್ರಾಕ್ಟ್ ಇವತ್ತು ಎಕ್ಸ್ಪೈರ್ ಆಗುತ್ತೆ. ಅಂದರೆ ಇವತ್ತು ಬೆಳಿಗ್ಗೆ 9:16ಕ್ಕೆ ಮಾರ್ಕೆಟ್ ಓಪನ್ ಆದಾಗ ನಾನು ಈ ಒಂದು ಆಪ್ಷನ್ ಕಾಂಟ್ರಾಕ್ಟನ್ನು ಸೆಲ್ ಮಾಡ್ತೀನಿ. ಅದೇ ಇವತ್ತು ಮಾರ್ಕೆಟ್ ಕ್ಲೋಸ್ ಆಗುವಾಗ 3:30ಗೆ ನಮ್ಮ ಆಪ್ಷನ್ ಕಾಂಟ್ರಾಕ್ಟ್ ಏನಿದೆ ಅದು ಎಕ್ಸ್ಪೈರ್ ಆಗುತ್ತೆ. ನಾನು ಎಕ್ಸ್ಪೈರಿ ದಿನ ಟ್ರೇಡನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ನಾನೇನು ಆಪ್ಷನ್ ಕಾಂಟ್ರಾಕ್ಟನ್ನು ಸೆಲ್ ಮಾಡ್ತಾಯಿದ್ದೀನಿ, ಇದನ್ನು ನಾನು ಮಧ್ಯದಲ್ಲಿ ಎಕ್ಸಿಟ್ ಮಾಡೋದಿಲ್ಲ. ಇದು ಎಕ್ಸ್ಪೈರ್ ಆಗುವ ತನಕ ಇಟ್ಕೋತೀನಿ. ಸೊ ಎಕ್ಸ್ಪೈರ್ ಆಗುವಾಗ ಯಾವ ರೀತಿ P&L ಇರುತ್ತೆ ಅಂತ ನಾವು ಸ್ಟಡಿ ಮಾಡೋಣ. ನಾನು ಇಲ್ಲಿ ನಿಫ್ಟಿ 50 ಆಪ್ಷನ್ ಕಾಂಟ್ರಾಕ್ಟ್ಗಳನ್ನು ಟ್ರೇಡ್ ಮಾಡ್ತಿರೋ ಕಾರಣಕ್ಕೆ, ಇದು ಒಂದು ಇಂಡೆಕ್ಸ್ ಆಗಿರೋ ಕಾರಣಕ್ಕೆ ಇವತ್ತು ಮಾರ್ಕೆಟ್ ಕ್ಲೋಸ್ ಆಗುವಾಗ ಈ ಒಂದು ಕಾಂಟ್ರಾಕ್ಟ್ಗಳು ಎಕ್ಸ್ಪೈರ್ ಆದಾಗ ಫಿಸಿಕಲ್ ಸೆಟಲ್ಮೆಂಟ್ ಇರುವುದಿಲ್ಲ, ಕ್ಯಾಶ್ ಸೆಟಲ್ಮೆಂಟ್ ಇರುತ್ತೆ. ಪ್ರಾಫಿಟ್ ಅಥವಾ ಲಾಸ್ ಏನಿರುತ್ತೆ ಅದರ ಆಧಾರದಲ್ಲಿ ಕ್ಯಾಶಲ್ಲಿ ಸೆಟಲ್ಮೆಂಟನ್ನು ಮಾಡಲಾಗುತ್ತೆ. ಇದು ಇಂಡೆಕ್ಸ್ ಆಪ್ಷನ್ ಆಗಿರೋ ಕಾರಣಕ್ಕೆ ಹೀಗೆ. ಸೊ ಇದಿಷ್ಟು ಎಸಂಪ್ಷನನ್ನು ಮಾಡಿಕೊಂಡು ನಾನು ಎಕ್ಸಾಂಪಲನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ನಿಫ್ಟಿಯಲ್ಲಿದೆ 25,000ದಲ್ಲಿ 9:16ಕ್ಕೆ ನಾನು ಮಾರ್ಕೆಟನ್ನು ಬಂದು ನೋಡಿದ್ದೀನಿ. ಮಾರ್ಕೆಟನ್ನು ನೋಡುವಾಗ ನನಗೇನು ಅನಿಸುತ್ತೆ ಅಂದರೆ, ಇವತ್ತು ಮಾರ್ಕೆಟ್ ಕೆಳಗಡೆ ಹೋಗುತ್ತೆ, ನಿಫ್ಟಿ 50 ಕೆಳಗಡೆ ಬರುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ಹಾಗೆ ಅನ್ನಿಸಿದಾಗ ನನ್ನ ವ್ಯೂ ಪ್ರಕಾರ ನಾನು ಏನೆಲ್ಲ ಮಾಡ್ಬೋದು, ನಾನು ಬೇಕಾದರೆ ಒಂದು ಪುಟ್ ಆಪ್ಷನನ್ನು ಬೈ ಮಾಡ್ಬೋದು ಅಥವಾ ಕಾಲ್ ಆಪ್ಷನನ್ನು ಸೆಲ್ ಮಾಡ್ಬೋದು. ಹಿಂದಿನ ವಿಡಿಯೋದಲ್ಲಿ ನಾವು ಆಪ್ಷನ್ ಬೈಯರ್ ಆಗಿ ಪುಟ್ ಆಪ್ಷನನ್ನು ಬೈ ಮಾಡಿದರೆ ಯಾವ ರೀತಿ ನಮ್ಮ ಮ್ಯಾಕ್ಸ್ ರಿಸ್ಕ್, ಮ್ಯಾಕ್ಸ್ ರಿವಾರ್ಡ್, ಬ್ರೇಕ್ ಇವನ್ ಪಾಯಿಂಟ್ ಇರುತ್ತೆ ಅಂತ ನೋಡಿದ್ದೀವಿ. ಸೊ ಇಲ್ಲಿ ನಾವು ಆಪ್ಷನ್ ಸೆಲ್ಲರ್ ಆಗಿ ಏನೇನೆಲ್ಲ ಆಗ್ಬೋದು ಅಂತ ನೋಡೋಣ. ಸೊ ಅದಕ್ಕೆ ಇಲ್ಲಿ ನಾನೇನು ಹೇಳ್ತಿದ್ದೀನಿ ಅಂದರೆ, ನನ್ನ ಮಾರ್ಕೆಟ್ ವ್ಯೂ ಏನಿದೆ ಇದು ಯಾವುದು ಅಂತ ಕೇಳಿದರೆ ಬ್ಯಾರಿಶ್. ಸೊ ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ನಾನು ಒಂದು ಕಾಲ್ ಆಪ್ಷನನ್ನು ಸೆಲ್ ಮಾಡ್ತಾಯಿದ್ದೀನಿ. ಕಾಲ್ ಆಪ್ಷನನ್ನು ಸೆಲ್ ಮಾಡಿದಾಗ ನನ್ನ ವ್ಯೂ ಏನಾಗುತ್ತೆ ಅಂದರೆ ಬ್ಯಾರಿಶ್ ವ್ಯೂ ಆಗುತ್ತೆ. ಯಾಕಂದರೆ ಯಾರು ಕಾಲ್ ಆಪ್ಷನನ್ನು ಬೈ ಮಾಡ್ತಾರೋ ಅವರ ವ್ಯೂ ಏನಾಗಿರುತ್ತೆ ಅಂದರೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಇರುತ್ತೆ. ಸೊ ನಾನು ಅವರಿಗೆ ಕಾಲ್ ಆಪ್ಷನನ್ನು ಸೆಲ್ ಮಾಡ್ತಾ ಇರೋ ಕಾರಣಕ್ಕೆ ನನ್ನ ವ್ಯೂ ಬ್ಯಾರಿಶ್ ಇರುತ್ತೆ. ಓಕೆ, ಸೊ ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಆಪ್ಷನ್ ಸೆಲ್ಲಿಂಗ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಈಗ ನಾನಿಲ್ಲಿ ಮಾರ್ಕೆಟಲ್ಲಿ ಒಂದು ಕಾಲ್ ಆಪ್ಷನನ್ನು ಸೆಲ್ ಮಾಡಬೇಕು ಅಂತ ಬರ್ತಾಯಿದ್ದೀನಿ 9:16ಕ್ಕೆ. ನಾನು ಇಲ್ಲಿ ಯಾವ ಸ್ಟ್ರೈಕಿನ ಕಾಲ್ ಆಪ್ಷನನ್ನು ಬೇಕಾದರೂ ಸಹ ಸೆಲ್ ಮಾಡ್ಬೋದು. ನಮ್ಗೆ ಗೊತ್ತಿರೋ ಹಾಗೆ ಈ ಒಂದು ಸ್ಟ್ರೈಕ್ ಏನಿದೆ 25,000ದ್ದು, ಇದು ATM ಸ್ಟ್ರೈಕ್ ಆಗುತ್ತೆ. ಇವುಗಳ ಬಗ್ಗೆ ಹಿಂದಿನ ವಿಡಿಯೋಗಳಲ್ಲಿ ನಾವು ಎಗೇನ್ ಆ್ಯಂಡ್ ಎಗೇನ್ ಮಾತಾಡಿದ್ದೀವಿ. ಸೊ ನಾನು ಬೇಕಾದರೆ ಕಾಲ್ ಆಪ್ಷನ್ಗೆ ಇವೇನು ಇನ್ ದ ಮನಿ ಸ್ಟ್ರೈಕ್ಗಳಿದ್ದಾವೆ ಇವುಗಳನ್ನು ಸೆಲ್ ಮಾಡ್ಬೋದು. ATM ಸ್ಟ್ರೈಕಿನ ಕಾಲ್ ಆಪ್ಷನನ್ನು ಸೆಲ್ ಮಾಡ್ಬೋದು, ಅಥವಾ OTM ಸ್ಟ್ರೈಕಿನ ಕಾಲ್ ಆಪ್ಷನನ್ನು ಸೆಲ್ ಮಾಡ್ಬೋದು, ಅಥವಾ ಡೀಪ್ ITM, ಡೀಪ್ OTM ಕಾಲ್ ಆಪ್ಷನ್ಗಳನ್ನು ಸಹ ಬೇಕಾದರೆ ಸೆಲ್ ಮಾಡ್ಬೋದು. ಸೊ ಎಕ್ಸಾಂಪಲ್ಗೋಸ್ಕರ ನಾನಿಲ್ಲಿ ಏನು ತಗೋತೀನಿ ಅಂದರೆ, ನಾನು ಈ ಒಂದು ATM ಸ್ಟ್ರೈಕಿನ ಕಾಲ್ ಆಪ್ಷನನ್ನು ಸೆಲ್ ಮಾಡ್ತೀನಿ ಅಂತ ಹೇಳಿ. ಅಂದರೆ ನಾನು 25,000 ಸ್ಟ್ರೈಕ್ ಪ್ರೈಸಿನ ಕಾಲ್ ಆಪ್ಷನನ್ನು ನಾನಿಲ್ಲಿ ಸೆಲ್ ಮಾಡ್ತಾಯಿದ್ದೀನಿ. ಎಷ್ಟು ಹಣಕ್ಕೆ ಅಂತ ಕೇಳಿದರೆ ₹100 ಅಂತ ನಾವಿಲ್ಲಿ ಟ್ರೀಟ್ ಮಾಡೋಣ. ಓಕೆ, ಸೊ ನಾನು 9:16ಕ್ಕೆ ಸೆಲ್ ಮಾಡ್ತಾ ಇರೋದು, 3:30 ತನಕ ನಾನು ಇಟ್ಕೋತಾ ಇದ್ದೀನಿ. 3:30ಕ್ಕೆ ಈ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗುತ್ತೆ. ಸೊ ಈಗ ಈ ಒಂದು ಆಪ್ಷನ್ ಕಾಂಟ್ರಾಕ್ಟನ್ನು ನಾನೇನು ಈಗ ₹100ಗೆ ಸೆಲ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಈ ಒಂದು ₹100 ಪ್ರೀಮಿಯಂ ಎಲ್ಲಿಂದ ಬಂತು ಅಂತ ಹೇಳಿ. ಎಲ್ಲಿಂದ ಬಂತು ಅಂದರೆ ಒಂದು ಇಂಟ್ರಿನ್ಸಿಕ್ ವ್ಯಾಲ್ಯೂಯಿಂದ ಬರುತ್ತೆ. ಈಗ ಇದರಲ್ಲಿ ಇಂಟ್ರಿನ್ಸಿಕ್ ವ್ಯಾಲ್ಯೂ ಇದೆಯಾ? ಇಲ್ಲ. ಹೇಗೆ ನಾವು ಕಾಲ್ ಆಪ್ಷನಿಗೆ ಇಂಟ್ರಿನ್ಸಿಕ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು ಅಂದರೆ, ಸ್ಪಾಟ್ ಪ್ರೈಸ್ ಮೈನಸ್ ನಾವು ಸೆಲ್ ಮಾಡಿರೋ ಸ್ಟ್ರೈಕ್ ಪ್ರೈಸ್. ಸೊ ಈ ಒಂದು ಆಪ್ಷನ್ ಕಾಂಟ್ರಾಕ್ಟ್ಗೆ ಸ್ಪಾಟ್ ಪ್ರೈಸ್ ಎಷ್ಟಾಗುತ್ತೆ? 25,000. ಯಾಕಂದರೆ ನಿಫ್ಟಿ 25,000ದಲ್ಲಿದೆ. ಸೊ ಸ್ಟ್ರೈಕ್ ಪ್ರೈಸ್ ಯಾವುದು ನಾವು ಸೆಲೆಕ್ಟ್ ಮಾಡಿರೋದು ATM ಯಾವುದು ಅಂದರೆ 25,000. ಸೊ ಇಲ್ಲಿ ಇಂಟ್ರಿನ್ಸಿಕ್ ವ್ಯಾಲ್ಯೂ 0 ಆಗುತ್ತೆ. ಸೊ ಟೈಮ್ ವ್ಯಾಲ್ಯೂ ಇದೆಯಾ? ಹೌದು. ಯಾಕಂದರೆ ಈಗ 9:16 ಇದು ಎಕ್ಸ್ಪೈರ್ ಆಗೋದು 3:00ವರೆಗೆ. ಅದೇ ರೀತಿ ಬೇರೆ ವ್ಯಾಲ್ಯೂಸ್ಗಳು ಎಫೆಕ್ಟ್ ಆಗ್ತಾವ. ಫಾರ್ ಎಕ್ಸಾಂಪಲ್ ವಾಲಟಿಲಿಟಿ ಇರ್ಬೋದು, ಅಥವಾ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಎಫೆಕ್ಟ್ ಆಗುತ್ತಾ? ರೈಟ್ ನಾವು ಎಫೆಕ್ಟ್ ಆಗುತ್ತೆ.
ಸೊ ಇಲ್ಲಿ ನಾನೇನು ಹೇಳ್ಬೋದು ಅಂದರೆ ಈ ಒಂದು 100 ರೂಪಾಯಿ ಏನಿದೆ ಇದು ಟೈಮ್ ವ್ಯಾಲ್ಯೂ ಮತ್ತು ಅದರ್ ಆಸ್ಪೆಕ್ಟ್ಗಳಿಂದಾಗಿ ಬಂದಿರುವಂತಹ ವ್ಯಾಲ್ಯೂ. ಇದರಲ್ಲಿ ಈಗ ಇಂಟ್ರಿನ್ಸಿಕ್ ವ್ಯಾಲ್ಯೂ ಇಲ್ಲ. ಸೊ ಮಾರ್ಕೆಟ್ ಏನಾದರೂ ಮೇಲ್ಗಡೆ ಹೋದರೆ ಈ ಒಂದು ಕಾಲ್ ಆಪ್ಷನಲ್ಲಿ ಇಂಟ್ರಿನ್ಸಿಕ್ ವ್ಯಾಲ್ಯೂ ನೆಕ್ಸ್ಟ್ ಬರಬಹುದು, ಬಟ್ ಇವಾಗ ಇಲ್ಲ. ಸೊ ಇಲ್ಲಿ ಫಸ್ಟ್ ನಾವು ಒಂದು ಸಿನಾರಿಯೋ ಯಾವುದನ್ನು ನೋಡೋಣ ಅಂದರೆ, ಸಪೋಸ್ ಏನಾದರೂ ಮಾರ್ಕೆಟ್ ಏನಿದೆ ಅದು ಒಳ್ಳೆಯ ಒಂದು ಡೌನ್ ಮೂವನ್ನು ಕೊಟ್ಟು 24,850ಕ್ಕೆ ಹೋದರೆ ಏನಾಗುತ್ತೆ ಅಂತ ನೋಡೋಣ. ಸೊ ಈಗ ಸಂಜೆ 3ವರೆಗೆ ನಿಫ್ಟಿ ಎಲ್ಲಿದೆ ಅಂತ ಕೇಳಿದರೆ 24,850ರಲ್ಲಿದೆ. ಸೊ ಈಗ ನಾನೇನು ಸೆಲ್ ಮಾಡಿದ್ದೀನಿ ಕಾಲ್ ಆಪ್ಷನ್, ಇದರ ಪ್ರೀಮಿಯಂ ಎಷ್ಟಿರುತ್ತೆ ಸಂಜೆ 3ವರೆಗೆ ಅಂತ ಚೆಕ್ ಮಾಡೋಣ. ಸೊ ಇಂಟ್ರಿನ್ಸಿಕ್ ವ್ಯಾಲ್ಯೂ ಇದೆಯಾ ಇದರಲ್ಲಿ? ಇಂಟ್ರಿನ್ಸಿಕ್ ವ್ಯಾಲ್ಯೂನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ನಿಫ್ಟಿಯ ಕರೆಂಟ್ ಪ್ರೈಸ್ 24,850, ಇದು ಕಾಲ್ ಆಪ್ಷನ್ ಆಗಿರೋ ಕಾರಣಕ್ಕೆ, ಮೈನಸ್ ನಾವು ಸೆಲ್ ಮಾಡಿರೋ ಸ್ಟ್ರೈಕ್ ಪ್ರೈಸ್ ಎಷ್ಟು? 25,000. ಸೊ ಇಲ್ಲಿ -150 ಆಗುತ್ತೆ. ಇಂಟ್ರಿನ್ಸಿಕ್ ವ್ಯಾಲ್ಯೂ ಮೈನಸ್ ಇದ್ದರೆ ನಾವು ಅದನ್ನು 0 ಅಂತ ಟ್ರೀಟ್ ಮಾಡ್ತೀವಿ. ಸೊ ಅದಾದ ನಂತರ ಟೈಮ್ ವ್ಯಾಲ್ಯೂ ಇದೆಯಾ? ಇಲ್ಲ. ಯಾಕೆಂದರೆ ಇವಾಗ ಈ ಒಂದು ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗ್ತಾಯಿದೆ. ಬೇರೆ ಫ್ಯಾಕ್ಟ್ರಿಗಳು ಮ್ಯಾಟ್ರ್ ಆಗ್ತಾವ? ಇಲ್ಲ, 0. ಸೊ ಈ ಒಂದು ಕಾಂಟ್ರಾಕ್ಟಿನ ಬೆಲೆ ಎಷ್ಟಾಗುತ್ತೆ ಅಂದರೆ 0 ಆಗುತ್ತೆ. ಸೊ ಈ ಒಂದು ಕಾಂಟ್ರಾಕ್ಟಿನ ಬೆಲೆ 0 ಆದರೆ ನನಗೆ ಇಲ್ಲಿ ಎಷ್ಟು ಪ್ರಾಫಿಟ್ ಆಗುತ್ತೆ? ನಾನೇನು ಇಲ್ಲಿ ಪ್ರೀಮಿಯಮನ್ನು ಸೇಲ್ ಮಾಡಿದ್ದೀನೋ 100 ರೂಪೀಸ್, ಆ ಒಂದು ಪ್ರೀಮಿಯಮ್ ನನಗೆ ಪ್ರಾಫಿಟ್ ಆಗುತ್ತೆ. ಸಪೋಸ್ ನಾನು ಇದನ್ನು ಸೆಲ್ ಮಾಡುವಾಗ ಒಂದು ಲಾಟ್ ಸೆಲ್ ಮಾಡಿದ್ದೀನಿ ಅಂತ ಅಂದ್ಕೊಂಡ್ರೆ, ಒಂದು ಲಾಟಲ್ಲಿ 75 ಕ್ವಾಂಟಿಟಿ ಬರುತ್ತೆ ಅಂತ ಅಂದ್ಕೊಂಡ್ರೆ, ಸೊ ನನಗೆ ಈ ಒಂದು ಕಾಂಟ್ರಾಕ್ಟಿನ ಬೆಲೆ 0 ಆಗುವಾಗ ಎಷ್ಟು ಪ್ರಾಫಿಟ್ ಆಗುತ್ತೆ ಅಂದರೆ, ಈ ಒಂದು ಹಣ ಇನಿಷಿಯಲಿ ನನಗೇನು ಬೈಯರ್ ಪೇ ಮಾಡಿದ್ದಾರೆ, ನಾನು ಈ ಒಂದು ಕಾಂಟ್ರಾಕ್ಟನ್ನು ಸೆಲ್ ಮಾಡಿದಾಗ ಅವರು ಇದನ್ನು ಬೈ ಮಾಡಿದಾಗ ಆ ಒಂದು ಹಣ ನನಗೆ ಪ್ರಾಫಿಟ್ ಆಗುತ್ತೆ. ಸೊ ಹಾಗಿದ್ದರೆ ಸಪೋಸ್ ನಿಫ್ಟಿ ಇದಕ್ಕಿಂತನೂ ಜಾಸ್ತಿ ಡೌನ್ ಮೂವ್ ಆದರೆ ಆಗ ನನಗೆ ಎಷ್ಟು ಪ್ರಾಫಿಟ್ ಆಗುತ್ತೆ? ಎಷ್ಟು ಕೆಳಗಡೆ ಡೌನ್ ಮೂವ್ ಆದರೂ ಸಹ ನನ್ನ ಒಂದು ಪ್ರಾಫಿಟ್ ಏನಿದೆ ಅದು ಇಷ್ಟೇ ಆಗಿರುತ್ತೆ. ಎಷ್ಟು ಅಂತ ಕೇಳಿದರೆ, ನಾನೇನು ಪ್ರೀಮಿಯಮನ್ನು ರಿಸೀವ್ ಮಾಡಿದ್ದೀನಿ ಕಾಲ್ ಆಪ್ಷನನ್ನು ಸೆಲ್ ಮಾಡುವಾಗ ಅಷ್ಟು. ಸೊ ಇದರ ಅರ್ಥ ಏನಪ್ಪ ಅಂದರೆ, ಇಲ್ಲಿ ಈ ಒಂದು ಕಾಲ್ ಆಪ್ಷನನ್ನು ಸೆಲ್ ಮಾಡಿದ್ದೀನಿ ನಾನು, ಹಾಗಾಗಿ ನಿಫ್ಟಿ ನನ್ನ ಡೈರೆಕ್ಷನಲ್ಲಿ ಅಂದರೆ ನನ್ನ ಬೇರಿಶ್ ವ್ಯೂ ಪ್ರಕಾರ ಎಷ್ಟು ಮೂವ್ ಆದರೂ ಸಹ ನನ್ನ ಪ್ರಾಫಿಟ್ ಏನಿದೆ ಅದು ಫಿಕ್ಸ್ ಆಗಿರುತ್ತೆ. ಸೊ ಇಲ್ಲಿ ನಾನು ಆಪ್ಷನ್ ಸೆಲ್ಲರ್ ಆಗಿರೋ ಕಾರಣಕ್ಕೆ ನಾನೇನು ಹೇಳ್ಬೋದು ಅಂದರೆ, ಮ್ಯಾಕ್ಸ್ ರಿವಾರ್ಡ್ ಎಷ್ಟು, ಪ್ರೀಮಿಯಮ್ ರಿಸೀವ್ಡ್ ಅಂತ ಹೇಳ್ಬೋದು. ಅಂದರೆ ನನಗೆ ಎಷ್ಟು ಪ್ರೀಮಿಯಮ್ ಸಿಕ್ತು ಆಪ್ಷನನ್ನು ಸೆಲ್ ಮಾಡುವಾಗ ಅಷ್ಟು. ಇದನ್ನು ನಾನು ಇನ್ನೊಂದು ರೀತಿಯಲ್ಲಿ ಏನು ಹೇಳ್ಬೋದು ಅಂದರೆ, ಮ್ಯಾಕ್ಸ್ ರಿವಾರ್ಡ್ ಏನಿದೆ ಅದು ಲಿಮಿಟೆಡ್ ಅಂತ ಹೇಳ್ಬೋದು. ಯಾಕಂದರೆ ನಾನೇನು ಪ್ರೀಮಿಯಮನ್ನು ಸೆಲ್ ಮಾಡಿದ್ದೀನಿ ಅದಕ್ಕಿಂತ ಜಾಸ್ತಿ ನನಗೆ ಪ್ರಾಫಿಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಡೈರೆಕ್ಷನಲ್ಲಿ ಎಷ್ಟು ಸಹ ಅಂಡರ್ಲೈಯಿಂಗ್ ಆಸೆಟ್ ಮೂವ್ ಆಗ್ಬೋದು, ಬಟ್ ನನ್ನ ಪ್ರಾಫಿಟ್ ಏನಿದೆ ಅದು ಲಿಮಿಟ್ ಆಗಿರುತ್ತೆ. ಸೊ ಈ ಒಂದು ಸಿಚುವೇಷನಲ್ಲಿ ಯಾರು ಆಪ್ಷನನ್ನು ಸೆಲ್ ಮಾಡಿದಾರೋ ಅವರಿಗೆ ಪ್ರಾಫಿಟ್ ಆಗುತ್ತೆ. ಸೊ ನೆಕ್ಸ್ಟ್ ಸಿಚುವೇಷನ್ ನಾವಿಲ್ಲಿ ಚೆಕ್ ಮಾಡೋದು ಏನಪ್ಪ ಅಂದರೆ, ಸಪೋಸ್ ಏನಾದರೂ ನಿಫ್ಟಿ 25,000ದಲ್ಲಿ ಸಂಜೆ 3:30ಕ್ಕೆ ಕ್ಲೋಸ್ ಆದರೆ ಆಗ ಏನಾಗುತ್ತೆ ಅಂತ ಹೇಳಿ. ಸೊ ನಾನು ಈ ಒಂದು ಆಪ್ಷನ್ ಕಾಂಟ್ರಾಕ್ಟನ್ನು ಬೆಳಿಗ್ಗೆ ಸೆಲ್ ಮಾಡುವಾಗ ನಿಫ್ಟಿಯಲ್ಲಿತ್ತು 25,000ದಲ್ಲಿತ್ತು. ಸಂಜೆ 3ವರೆಗೆ ಮಾರ್ಕೆಟ್ ಕ್ಲೋಸ್ ಆಗುವಾಗ ಈ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗುವಾಗ ನಿಫ್ಟಿಯಲ್ಲಿದೆ ಅಂತ ಕೇಳಿದ್ರೆ 25,000ದಲ್ಲಿದೆ ಅಂಡರ್ಲೈಯಿಂಗ್ ಆಸೆಟ್. ಸೊ ಈಗ ನಾನೇನು ಆಪ್ಷನ್ ಕಾಂಟ್ರಾಕ್ಟನ್ನು ಸೆಲ್ ಮಾಡಿದ್ದೀನಿ ಕಾಲ್ ಆಪ್ಷನನ್ನು, ಅದರ ಬೆಲೆ ಎಷ್ಟು ಸಂಜೆ 3ವರೆಗೆ. ಸೊ ಅದನ್ನು ಚೆಕ್ ಮಾಡಬೇಕಾದ್ರೆ ಅಗೇನ್ ನಾವು ಇಂಟ್ರಿನ್ಸಿಕ್ ವ್ಯಾಲ್ಯೂವನ್ನು ಚೆಕ್ ಮಾಡಬೇಕು. ಸೊ ಇಂಟ್ರಿನ್ಸಿಕ್ ವ್ಯಾಲ್ಯೂ ಎಷ್ಟಾಗುತ್ತೆ ಕಾಲ್ ಆಪ್ಷನ್ಗೆ ಇಲ್ಲಿ? ಸೊ 0 ಆಗುತ್ತೆ. ಯಾಕಂದರೆ ಸ್ಪಾಟ್ ಪ್ರೈಸ್ ಮೈನಸ್ ಸ್ಟ್ರೈಕ್ ಪ್ರೈಸ್ 25,000 ಮೈನಸ್ 25,000. ಟೈಮ್ ವ್ಯಾಲ್ಯೂ ಇದೆಯಾ? ಇಲ್ಲ. ಬೇರೆ ಏನಾದರೂ ಫ್ಯಾಕ್ಟ್ರಿಗಳು ಮ್ಯಾಟ್ರ್ ಆಗ್ತಾವಾ? ಇಲ್ಲ. ಸೊ ಈ ಒಂದು ಕಾಂಟ್ರಾಕ್ಟಿನ ಬೆಲೆ 0 ಆಗುತ್ತೆ. ಈ ಒಂದು ಕಾಂಟ್ರಾಕ್ಟಿನ ಬೆಲೆ 0 ಆಯಿತು ಅಂದರೆ ನಾನು ಈ ಒಂದು ಕಾಂಟ್ರಾಕ್ಟನ್ನು ಸೆಲ್ ಮಾಡಿರೋ ಕಾರಣಕ್ಕೆ ನನಗೇನಾಗುತ್ತೆ? ಪ್ರಾಫಿಟ್ ಆಗುತ್ತೆ. ಎಷ್ಟು ಪ್ರಾಫಿಟ್ ಆಗುತ್ತೆ ಅಂದರೆ, ಈ ಒಂದು ಪ್ರೀಮಿಯಮ್ ನಾನೇನು ರಿಸೀವ್ ಮಾಡಿದ್ದೀನೋ ಅಷ್ಟು ನನಗೆ ಪ್ರಾಫಿಟ್ ಆಗುತ್ತೆ. ನಾನು ಒಂದು ಲಾಟನ್ನು ಏನಾದರೂ ಸೆಲ್ ಮಾಡಿದರೆ 1 ಮಲ್ಟಿಪ್ಲೈಡ್ ಬೈ ಆ ಒಂದು ಲಾಟಲ್ಲಿ 75 ಕ್ವಾಂಟಿಟಿ ಇದೆ ಅಂತ ಅಂದ್ಕೊಂಡ್ರೆ 75 ಮಲ್ಟಿಪ್ಲೈಡ್ ಬೈ 100 ರೂಪೀಸ್ ಪ್ರೀಮಿಯಮ್ಗೆ ಸೇಲ್ ಮಾಡಿದ್ದು ಇಷ್ಟು ಹಣ ನನಗೆ ಪ್ರಾಫಿಟ್ ಆಗುತ್ತೆ. ಸೊ ಇಲ್ಲಿ ನೀವು ನನ್ನ ಹಿಂದಿನ ವೀಡಿಯೋವನ್ನು ನೋಡಿದರೆ ನಿಮಗೆ ಅನ್ನಿಸ್ಬೋದು, ಸೊ ಎಲ್ಲಿ ಆಪ್ಷನ್ ಬೈಯರ್ಗೆ ಲಾಸ್ ಆಗುತ್ತೋ ಆ ಎಲ್ಲ ಸಿಚುವೇಷನ್ಗಳಲ್ಲಿ ಆಪ್ಷನ್ ಸೆಲ್ಲರ್ಗೆ ಪ್ರಾಫಿಟ್ ಆಗ್ತಾ ಇದೆ ಅಂತ ಹೇಳಿ. ಸೊ ಈ ಸಿಚುವೇಷನಲ್ಲೂ ಸಹ ಇಲ್ಲಿ ಆಪ್ಷನ್ ಸೆಲ್ಲರ್ಗೆ ಪ್ರಾಫಿಟ್ ಆಗುತ್ತೆ. ಆದರೆ ಇದು ಅನ್ಲಿಮಿಟೆಡ್ ಪ್ರಾಫಿಟಾ? ನಾವು ಆಪ್ಷನ್ ಬೈಯಿಂಗಲ್ಲಿ ನೋಡಿದ ಹಾಗೆ ಅಲ್ಲ. ಓಕೆ. ಸೊ ಈಗ ನೆಕ್ಸ್ಟ್ ಸಿಚುವೇಷನ್ ನಾವು ನೋಡೋದೇನಪ್ಪ ಅಂದರೆ, ಸಪೋಸ್ ಏನಾದರೂ ನಿಫ್ಟಿ ನನ್ನ ಬೇರಿಶ್ ವ್ಯೂಗೆ ಅಪೋಸಿಟ್ ಆಗಿ ಮೂವ್ ಆದರೆ ಏನಾಗುತ್ತೆ? ಸಪೋಸ್ ಏನಾದರೂ ನಿಫ್ಟಿ ಮೇಲೆ ಹೋದರೆ ಏನಾಗುತ್ತೆ ಅಂತ ಹೇಳಿ. ಸೊ ಈಗ ನಾನೇನು ಅನ್ಕೋತಾ ಇದ್ದೀನಿ ಅಂದರೆ, ನಿಫ್ಟಿ ಏನಿದೆ ಇದು ಇವತ್ತು ಸಂಜೆ ಎಕ್ಸ್ಪೈರ್ ಆಗುವಾಗ 25,200ಕ್ಕೆ ಹೋಯಿತು ಅಂತ ಅಂದ್ಕೊಳ್ಳೋಣ. ಸೊ ಈಗ ನಾನು ಕಾಲ್ ಆಪ್ಷನನ್ನು ಸೆಲ್ ಮಾಡಿರೋ ಕಾರಣಕ್ಕೆ
ಸಂಜೆ 3ವರೆಗೆ ನಾನು ಈ ಒಂದು ಆಪ್ಷನ್ ಕಾಂಟ್ರಾಕ್ಟನ್ನು ಇಟ್ಕೊಂಡಿರುವಾಗ ನನಗೆ ಪ್ರಾಫಿಟ್ ಆಗುತ್ತಾ ಲಾಸ್ ಆಗುತ್ತಾ? ಸೊ ಅಗೇನ್ ನಾವು ಸಂಜೆ 3ವರೆಗೆ ಈ ಒಂದು ಆಪ್ಷನ್ ಕಾಂಟ್ರಾಕ್ಟಿನ ಪ್ರೀಮಿಯಮನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಇಂಟ್ರಿನ್ಸಿಕ್ ವ್ಯಾಲ್ಯೂ ಎಷ್ಟಿದೆ, ನಿಫ್ಟಿಯ ಕರೆಂಟ್ ಪ್ರೈಸ್ ಎಷ್ಟು, ಇದು ಕಾಲ್ ಆಪ್ಷನ್ ಆಗಿರೋ ಕಾರಣಕ್ಕೆ ನಿಫ್ಟಿಯ ಕರೆಂಟ್ ಪ್ರೈಸ್ ಎಷ್ಟು 25,200 ಮೈನಸ್ ನಾನು ಸೆಲ್ ಮಾಡಿರೋ ಸ್ಟ್ರೈಕ್ ಪ್ರೈಸ್ ಯಾವುದು 25,000. ಸೊ ಇಲ್ಲಿ ಎಷ್ಟಾಗುತ್ತೆ 200 ಆಗುತ್ತೆ. ಅದಾದ ನಂತರ ಟೈಮ್ ವ್ಯಾಲ್ಯೂ ಇದೆಯಾ? ಇಲ್ಲ. ಬೇರೆ ಫ್ಯಾಕ್ಟ್ರಿಗಳು ಮ್ಯಾಟ್ರ್ ಆಗ್ತಾವೆ? ಇಲ್ಲ. ಸೊ ಈ ಒಂದು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಎಷ್ಟಾಗುತ್ತೆ ಅಂದರೆ 200 ಆಗುತ್ತೆ. ಸೊ ಇಲ್ಲಿ ನಾನು ಆಪ್ಷನ್ ಸೆಲ್ಲರ್ ಆಗಿರೋ ಕಾರಣಕ್ಕೆ ನಾನು ಇದನ್ನು ಬೆಳಿಗ್ಗೆ 100 ರೂಪಾಯಿಗೆ ಸೆಲ್ ಮಾಡಿದ್ದೀನಿ. ಈಗ ಅದರ ಬೆಲೆ 200 ರೂಪಾಯಿ ಆಗಿದೆ. ಅಂದರೆ ನಾನು ಇದನ್ನು 100 ರೂಪಾಯಿಗೆ ಸೆಲ್ ಮಾಡಿದ್ದು, ಬಟ್ ಈಗ ಅದರ ಬೆಲೆ ಎಷ್ಟಾಗಿದೆ ಅಂತ ಕೇಳಿದರೆ 200 ರೂಪಾಯಿ ಆಗಿದೆ. ಸೊ ಹಾಗಾಗಿ ನನಗೆ ಇಲ್ಲಿ ಪ್ರಾಫಿಟ್ ಆಯಿತಾ ಲಾಸ್ ಆಯಿತಾ? ನನಗೆ 100 ಪಾಯಿಂಟ್ ಲಾಸ್ ಆಗುತ್ತೆ. ಯಾಕೆ ಅಂದರೆ ನಾನು ಕಮ್ಮಿ ಬೆಲೆಗೆ ಸೆಲ್ ಮಾಡಿದ್ದೀನಿ, ಈಗ ಅದರ ಬೆಲೆ ಜಾಸ್ತಿ ಆಗಿದೆ. ನಾನು ಈಗ ಇದನ್ನು ಬೈ ಮಾಡಲಿಕ್ಕೆ ಹೋದರೆ ನನಗೆ ಲಾಸ್ ಆಗುತ್ತೆ. ಸೊ ಈ ಒಂದು ಎಕ್ಸಾಂಪಲಲ್ಲಿ 100 ಪಾಯಿಂಟ್ ಲಾಸ್ ಆಗುತ್ತೆ. 100 ಪಾಯಿಂಟ್ ಅಂದರೆ ಆ್ಯಕ್ಚುಲಿ ಎಷ್ಟು ಲಾಸ್ ಆಗುತ್ತೆ? ಒಂದು ಲಾಟ್ ಆದರೆ 1 ಮಲ್ಟಿಪ್ಲೈಡ್ ಬೈ, ಅಂದರೆ ಎಷ್ಟು ಲಾಟ್ ಅಂತ ಕೇಳಿದರೆ ಒಂದು ಲಾಟಲ್ಲಿ ಎಷ್ಟು ಕ್ವಾಂಟಿಟಿ ಅಂತ ಕೇಳಿದರೆ 75 ಪರ್ ಕ್ವಾಂಟಿಟಿ ಮೇಲೆ ಎಷ್ಟು ಲಾಸ್ ಆಗುತ್ತೆ ಅಂದರೆ 100 ರೂಪೀಸ್. ಅಂದರೆ ನನಗೆ 7,500 ಇಲ್ಲಿ ಲಾಸ್ ಆಗುತ್ತೆ. ಸಪೋಸ್ ಏನಾದರೂ ನಿಫ್ಟಿ ಇವತ್ತು ಎಕ್ಸ್ಪೈರ್ ಆಗುವಾಗ 25,200ಕ್ಕೆ ಹೋದರೆ, ಓಕೆ, ಹಾಗಿದ್ದರೆ ಸಪೋಸ್ ಏನಾದರೂ ನಿಫ್ಟಿ 25,600ಕ್ಕೆ ಹೋದರೆ ಆವಾಗೇನಾಗುತ್ತೆ? 25,600ಕ್ಕೆ ಹೋಗ್ಬೋದಾ? ಹೋಗ್ಬೋದು. ಸೊ ಈಗ ಏನಾಗುತ್ತೆ ಅಂತ ನೋಡೋದಾದರೆ ನಿಫ್ಟಿ ಈಗ 25,600ಕ್ಕೆ ಹೋಗಿದೆ. ಸೊ ಇಂಟ್ರಿನ್ಸಿಕ್ ವ್ಯಾಲ್ಯೂ ಏನಿದೆ ಇದೀಗ ಎಷ್ಟಾಗುತ್ತೆ? ಸೊ ಇದು 25,600 ಮೈನಸ್ಸು 25,000 ಅಂದರೆ 600 ಆಗುತ್ತೆ. ಪ್ರೀಮಿಯಮ್ನ ಬೆಲೆ ಎಷ್ಟಾಗುತ್ತೆ? ಇವತ್ತು ಈ ಒಂದು ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗುವಾಗ ಇಂಟ್ರಿನ್ಸಿಕ್ ವ್ಯಾಲ್ಯೂ ಮಾತ್ರ ಇರುತ್ತೆ, ಅಂದರೆ 600 ರೂಪಾಯಿ ಆಗಿರುತ್ತೆ. ಸೊ ನಾನು ಇದನ್ನು 100 ರೂಪಾಯಿಗೆ ಸೆಲ್ ಮಾಡಿದ್ದೀನಿ, ಈಗ ಅದರ ಬೆಲೆ 600 ರೂಪಾಯಿ ಆಗಿದೆ. ನನಗೆ ಎಷ್ಟು ಲಾಸ್ ಆಯಿತು? 500 ರೂಪಾಯಿ. 500 ರೂಪಾಯಿ ಪ್ರೀಮಿಯಮ್ ಲಾಸ್ ಆಯಿತು ಅಂದರೆ ಒಟ್ಟು ಎಷ್ಟು ಲಾಸ್ ಆಯಿತು? ಒಂದು ಲಾಟ್ ಸೆಲ್ ಮಾಡಿದ್ದು, ಒಂದು ಲಾಟಲ್ಲಿ ಎಷ್ಟು ಕ್ವಾಂಟಿಟಿ? 75 ಮಲ್ಟಿಪ್ಲೈಡ್ ಬೈ 500 ಅಂದರೆ ನನಗೆ ಎಷ್ಟು ಲಾಸ್ ಆಗುತ್ತೆ? 37,500 ರೂಪಾಯಿ ಲಾಸ್ ಆಗುತ್ತೆ. ಸಪೋಸ್ ನಿಫ್ಟಿ ಇದಕ್ಕಿಂತಲೂ ಜಾಸ್ತಿ ಹೋದರೆ, ಮೇ ಬಿ 25,900ಕ್ಕೆ ಹೋದರೆ ನನ್ನ ಲಾಸ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ನಾನು ಆಪ್ಷನ್ ಸೆಲ್ಲರ್ ಆಗಿರೋ ಕಾರಣಕ್ಕೆ ನಾನು ಏನು ಹೇಳ್ಬೋದು ಅಂದರೆ, ನನ್ನ ಮ್ಯಾಕ್ಸ್ ರಿಸ್ಕ್ ಏನಿದೆ ಇದು ಅನ್ಲಿಮಿಟೆಡ್ ಅಂತ ಹೇಳ್ತೀನಿ. ನಿಜವಾಗಿಯೂ ಅನ್ಲಿಮಿಟೆಡಾ? ನಿಫ್ಟಿ 1 ಲಕ್ಷಕ್ಕೆ ಹೋಗೋ ಸಾಧ್ಯತೆ ಇದೆಯಾ? ಆ ರೀತಿ ಸಾಧ್ಯತೆ ಇಲ್ಲ, ಬಟ್ ದೊಡ್ಡ ಲಾಸ್ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನಿಲ್ಲಿ ಅನ್ಲಿಮಿಟೆಡ್ ಅಂತ ಬರಿತಾ ಇದ್ದೀನಿ. ಓಕೆ, ಸೊ ಈಗ ನಮಗೆ ಇಲ್ಲಿ ಏನು ಗೊತ್ತಾಗಿದೆ? ಆಪ್ಷನ್ ಸೆಲ್ಲರ್ಗೆ ಪ್ರಾಫಿಟ್ ಲಿಮಿಟೆಡ್ ಇರುತ್ತೆ, ಆದರೆ ರಿಸ್ಕ್ ಅನ್ಲಿಮಿಟೆಡ್ ಇರುತ್ತೆ. ಆದರೆ ನೀವು ಇಲ್ಲಿ ನೋಡೋದಾದರೆ ಹೆಚ್ಚಿನ ಸಿನ್ಯಾರಿಯೋಗಳಲ್ಲಿ ಆಪ್ಷನ್ ಸೆಲ್ಲರ್ಗೆ ಪ್ರಾಫಿಟ್ ಆಗ್ಬೋದು. ಯಾವ ಸಿನ್ಯಾರಿಯೋದಲ್ಲಿ? ನಿಫ್ಟಿ ಏನಾದರೂ ನಮ್ಮ ವ್ಯೂ ಪ್ರಕಾರ ಆ ಒಂದು ಸೈಡಲ್ಲಿ ಮೂವ್ ಆದರೆ, ಈ ಒಂದು ಕೇಸಲ್ಲಿ ಬ್ಯಾರಿಶ್ ವ್ಯೂ, ಅಂಡರ್ಲೈಯಿಂಗ್ ಇನ್ಸ್ಟ್ರೂಮೆಂಟ್ ಏನಾದರೂ ಆ ಒಂದು ವ್ಯೂನ ಪ್ರಕಾರ ಮೂವ್ ಆದರೆ ನಮಗೆ ಪ್ರಾಫಿಟ್ ಆಗುತ್ತೆ. ನಿಫ್ಟಿ ಮೂವ್ ಆಗದೆ ಅದೇ ಜಾಗದಲ್ಲಿ ಇದ್ದರೂ ಸಹ ನಮಗೆ ಪ್ರಾಫಿಟ್ ಆಗುತ್ತೆ. ಲಾಸ್ ಆಗೋದು ಯಾವತ್ತು ಅಂತ ಕೇಳಿದರೆ ನಮ್ಮ ಎಗೇನ್ಸ್ಟ್ ಮೂವ್ ಆದಾಗ. ಹಾಗಿದ್ರೆ ಎಷ್ಟು ಎಗೇನ್ಸ್ಟ್ ಮೂವ್ ಆದಾಗ ನಮಗೆ ಲಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ? ಇಲ್ಲಿ ಏನಾದರೂ ಒಂದು ಬ್ರೇಕ್ ಇವನ್ ಪಾಯಿಂಟ್ ಇದೆಯಾ? ಒಂದು ಪಾಯಿಂಟ್ವರೆಗೆ ನಮಗೆ ಲಾಸ್ ಆಗೋದಿಲ್ಲ, ಬಟ್ ಆ ಒಂದು ಪಾಯಿಂಟ್ ಆದ ನಂತರ ಇಲ್ಲಿ ಆಪ್ಷನ್ ಸೆಲ್ಲರ್ಗೆ ಲಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುವಂಥದ್ದು ಆ ರೀತಿ ಏನಾದರೂ ಇದೆಯಾ? ಸೊ ಈಗ ನಾವು ಅದನ್ನು ಚೆಕ್ ಮಾಡೋಣ. ಸೊ ಅದಕ್ಕೋಸ್ಕರ ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ, ಸಪೋಸ್ ಇವತ್ತು ಸಂಜೆ ಮಾರ್ಕೆಟ್ ಕ್ಲೋಸ್ ಆಗುವಾಗ 25,100ರಲ್ಲಿ ನಿಫ್ಟಿ ಕ್ಲೋಸ್ ಆಯಿತು ಅಂತ ಅನ್ಕೋತಾ ಇದ್ದೀನಿ. ನನ್ನ ವ್ಯೂಗೆ ಎಗೇನ್ಸ್ಟ್ ಹೋಯಿತು ಮಾರ್ಕೆಟ್ 25,100. ಸೊ ಇವಾಗ ಏನಾಯಿತು ಅಂತ ನೋಡೋಣ. ಅಗೇನ್ ಸಂಜೆ 3ವರೆಗೆ ನಿಫ್ಟಿಯಲ್ಲಿದೆ 25,100. ಸೊ ನಾವು ಈ ಒಂದು ಆಪ್ಷನ್ ಕಾಂಟ್ರಾಕ್ಟ್ ನಾವೇನು ಸೆಲ್ ಮಾಡಿದ್ದೀವಿ ಇದರ ಪ್ರೀಮಿಯಮನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಂಟ್ರಿನ್ಸಿಕ್ ವ್ಯಾಲ್ಯೂ ಎಷ್ಟಾಗುತ್ತೆ? 100 ಆಗುತ್ತೆ. ಯಾಕಂದರೆ ಸ್ಪಾಟ್ ಪ್ರೈಸ್ ಮೈನಸ್ ಸ್ಟ್ರೈಕ್ ಪ್ರೈಸ್. ಟೈಮ್ ವ್ಯಾಲ್ಯೂ ಇದೆಯಾ? ಇಲ್ಲ. ಬೇರೆ ಫ್ಯಾಕ್ಟ್ರಿಗಳಿದೆಯಾ? ಇಲ್ಲ. ಸೊ ಪ್ರೀಮಿಯಮ್ನ ಬೆಲೆ ಎಷ್ಟಾಗುತ್ತೆ? 100. ಸೊ ನಾನು ಇದನ್ನು ಬೆಳಿಗ್ಗೆ 100 ರೂಪಾಯಿಗೆ ಸೆಲ್ ಮಾಡಿದ್ದೀನಿ. ಈಗ ಅದರ ಬೆಲೆ ಎಷ್ಟಿದೆ ಅಂದರೆ 100 ರೂಪಾಯಿ ಇದೆ. ಸೊ ನನಗೇನಾದರೂ ಲಾಸ್ ಆಯಿತಾ ಇಲ್ಲಿ? ಇಲ್ಲ. ಲಾಸು ಆಗಲಿಲ್ಲ, ಪ್ರಾಫಿಟು ಆಗಲಿಲ್ಲ ಅಂತ ಹೇಳ್ಬೋದು. ಸೊ ಇಲ್ಲಿ ಬೆಳಿಗ್ಗೆ ನಾನೇನು ನಿಫ್ಟಿ 25,000ದಲ್ಲಿ ಇರುವಾಗ ಒಂದು V1 ಇಟ್ಕೊಂಡಿದ್ದೆ, ಏನು ನಿಫ್ಟಿ ಕೆಳಗಡೆ ಬರುತ್ತೆ ಅಂತ ಹೇಳಿ. ಬಟ್ ನಿಫ್ಟಿ ಇಲ್ಲಿ ಎಲ್ಲಿ ಕ್ಲೋಸ್ ಆಗಿದೆ? 25,100ರಲ್ಲಿ ಕ್ಲೋಸ್ ಆಗಿದೆ. ನನ್ನ ವ್ಯೂ ಕರೆಕ್ಟ್ ಆಗಿತ್ತಾ? ಇಲ್ಲ. ಮಾರ್ಕೆಟ್ ನನ್ನ ಎಗೇನ್ಸ್ಟ್ ಮೂವ್ ಆಯಿತಾ? ಹೌದು. ನನಗೆ ಇಲ್ಲಿ ಲಾಸ್ ಆಯಿತಾ? ಇಲ್ಲ. ಸೊ ಸಿಮಿಲರ್ ಸಿಚುವೇಷನಲ್ಲಿ ಸಪೋಸ್ ಏನಾದರೂ ನಿಫ್ಟಿ 25,050ರಲ್ಲಿ ಕ್ಲೋಸ್ ಆದರೆ ಏನಾಗುತ್ತೆ? ಸೊ ಈ ಒಂದು ಆಪ್ಷನ್ ಕಾಂಟ್ರಾಕ್ಟಿನ ಇಂಟ್ರಿನ್ಸಿಕ್ ವ್ಯಾಲ್ಯೂ ಎಷ್ಟಾಗುತ್ತೆ ಅಂದರೆ 50 ರೂಪಾಯಿ ಆಗುತ್ತೆ. ಸೊ ಆಗ ನನಗೆ ಇಲ್ಲಿ ಆ್ಯಕ್ಚುಲಿ 50 ರೂಪಾಯಿ ಪ್ರಾಫಿಟ್ ಆಗಿರುತ್ತೆ ನಿಫ್ಟಿ 25,050ರಲ್ಲಿ ಕ್ಲೋಸ್ ಆಗಿದ್ದರೆ.
ಯಾಕೆ ಅಂತ ಕೇಳೋದಾದರೆ ಇಲ್ಲಿ ನಾನು ಸೆಲ್ ಮಾಡಿದ್ದೀನಿ ಪ್ರೀಮಿಯಮ್. ಸೊ ನನ್ನ ಬ್ರೇಕ್ ಇವನ್ ಪಾಯಿಂಟ್ ಯಾವುದು ಅಂತ ಕೇಳಿದರೆ ಸ್ಟ್ರೈಕ್ ಪ್ರೈಸ್ ಪ್ಲಸ್ ನಾನು ಸೆಲ್ ಮಾಡಿರೋ ಪ್ರೀಮಿಯಮ್. ಅದಕ್ಕಿಂತ ಆಚೆ ಮೂವ್ ಆದರೆ ನನಗೆ ಲಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅದಕ್ಕಿಂತ ಒಳಗಡೆ ಮಾರ್ಕೆಟ್ ಇದ್ದರೆ ನನಗೆ ಪ್ರಾಫಿಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸಪೋಸ್ ಇಲ್ಲಿ 25,050ಕ್ಕೆ ನಿಫ್ಟಿ ಕ್ಲೋಸ್ ಆದಾಗ ನನ್ನ ಬೆಳಗ್ಗಿನ ವ್ಯೂವನ್ನು ನೀವು ನೋಡೋದಾದರೆ ನನ್ನ ವ್ಯೂ ಏನಿತ್ತು ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂತ ಹೇಳಿ. ಸೊ ಇಲ್ಲಿ ನನ್ನ ವ್ಯೂ ಕರೆಕ್ಟ್ ಆಗಿತ್ತಾ? ಇಲ್ಲ. ಮಾರ್ಕೆಟ್ ನನ್ನ ಅಗೇನ್ಸ್ಟ್ ಮೂವ್ ಆಯಿತಾ? ಹೌದು. ಬಟ್ ನನಗೆ ಪ್ರಾಫಿಟ್ ಆಯಿತಾ? ಹೌದು. ಸೊ ಹಾಗಾಗಿ ನಾವು ಏನು ಹೇಳ್ಬೋದಂದರೆ ಆಪ್ಷನ್ ಸೆಲ್ಲರ್ ಏನಿದ್ದಾರೆ ಅವರಿಗೆ ಹೆಚ್ಚಿನ ಸಿಚುವೇಷನ್ಗಳು ಪ್ರಾಫಿಟೇಬಲ್ ಸಿಚುವೇಷನ್ಗಳು ಆಗಿರ್ತವೆ. ಸೊ ಇಲ್ಲಿ ನಮ್ಮ ಈ ಒಂದು ಎಕ್ಸಾಂಪಲಲ್ಲಿ ಈ ಒಂದು ಪಾಯಿಂಟ್ ಏನಿದೆ 25,100 ಇದು ನಮ್ಮ ಬ್ರೇಕ್ ಇವನ್ ಪಾಯಿಂಟ್ ಅಂತ ಹೇಳ್ಬೋದು. ಇಲ್ಲಿ ಮಾರ್ಕೆಟ್ ನನ್ನ ಅಗೇನ್ಸ್ಟ್ ಮೂವ್ ಆದರೂ ಸಹ ಈ ಒಂದು ಪಾಯಿಂಟಿನವರೆಗೆ ಮೂವ್ ಆಗುವವರೆಗೆ ನನಗೆ ಪ್ರಾಫಿಟ್ ಆಗುತ್ತೆ ಎಕ್ಸ್ಪೈರ್ ಆಗುವಾಗ. ಇದಕ್ಕಿಂತ ಬಿಯಾಂಡ್ ಮೂವ್ ಆದರೆ ಆಗ ನನಗೆ ಲಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ನಮ್ಮ ಬ್ರೇಕ್ ಇವನ್ ಪಾಯಿಂಟ್. ಸೊ ಈ ಒಂದು ಬ್ರೇಕ್ ಇವನ್ ಪಾಯಿಂಟನ್ನು ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದಂದರೆ ನಮ್ಮ ಸ್ಟ್ರೈಕ್ ಪ್ರೈಸ್ ಪ್ಲಸ್ ನಾವು ರಿಸೀವ್ ಮಾಡಿರೋ ಆಪ್ಷನ್ ಪ್ರೀಮಿಯಮ್. ಯಾಕಂದರೆ ನಾವು ಕಾಲ್ ಆಪ್ಷನ್ ಕಾಂಟ್ರಾಕ್ಟನ್ನು ಸೆಲ್ ಮಾಡಿರೋ ಕಾರಣಕ್ಕೆ ಆಪ್ಷನ್ ಪ್ರೀಮಿಯಮನ್ನು ನಾವು ರಿಸೀವ್ ಮಾಡಿರ್ತೀವಿ. ಹಾಗಾಗಿ ಸೊ ಇಲ್ಲಿ ನಾನು ಏನು ಹೇಳ್ಬೋದು ಅಂದರೆ ಆಪ್ಷನ್ ಸೆಲ್ಲರ್ಗೆ ಅವರ ವ್ಯೂ ಸಣ್ಣ ಮಟ್ಟಿಗೆ ರಾಂಗ್ ಆದರೆ ಓಕೆ, ಬಟ್ ದೊಡ್ಡ ಮಟ್ಟಿಗೆ ಅವರ ವ್ಯೂ ರಾಂಗ್ ಆದರೆ ಅವರ ವ್ಯೂವಿನ ಕಂಪ್ಲೀಟ್ ಅಗೇನ್ಸ್ಟ್ ಮಾರ್ಕೆಟ್ ಒಂದು ದೊಡ್ಡ ಮೂವನ್ನು ಕೊಟ್ಟರೆ ಆಗ ಲಾಸ್ ಆಗುತ್ತೆ ಅಂತ ಹೇಳ್ಬೋದು. ಆಪ್ಷನ್ ಸೆಲ್ಲರ್ಗೆ ಇಲ್ಲಿ ಏನು ಹೆಲ್ಪ್ ಮಾಡ್ತಾ ಇದೆ ಅಂದರೆ ಟೈಮ್ ವ್ಯಾಲ್ಯೂ. ಟೈಮ್ ಆಗ್ತಾ ಇರೋ ಹಾಗೆ ಟೈಮ್ ವ್ಯಾಲ್ಯೂ ಕಡಿಮೆ ಆಗ್ತಾ ಬರುತ್ತೆ ಆಪ್ಷನ್ ಕಾಂಟ್ರಾಕ್ಟಲ್ಲಿ. ಅದು ಆಪ್ಷನ್ ಸೆಲ್ಲರ್ಗೆ ಡಿಫಾಲ್ಟಾಗಿ ಅಡ್ವಾಂಟೇಜನ್ನು ಕೊಟ್ಟಿರುತ್ತೆ. ಸೊ ಇಲ್ಲಿ ನೀವು ಇದನ್ನು ನೋಡಿ ಹೇಳ್ಬೋದು, ಓಕೆ ನಾನೇನಾದರೂ ಆಪ್ಷನ್ ಸೆಲ್ ಮಾಡಿದರೆ ನನಗೆ ಹೆಚ್ಚಿನ ಸಿಚುವೇಷನ್ಗಳಲ್ಲಿ ಪ್ರಾಫಿಟ್ ಆಗಬಹುದು, ಆದರೆ ನನ್ನ ಪ್ರಾಫಿಟ್ ಏನಿದೆ ಅದು ಲಿಮಿಟೆಡ್, ಆದರೆ ರಿಸ್ಕ್ ಅನ್ಲಿಮಿಟೆಡ್ ಇದೆಯಲ್ಲ ಅಂತ ನೀವು ಹೇಳ್ಬೋದು. ಬಟ್ ನಾವಿಲ್ಲಿ ನೋಡಬೇಕಾದ್ರೆ ಒಂದು ಆಪ್ಷನ್ ಸೆಲ್ ಮಾಡಿದಾಗ ನನ್ನ ವ್ಯೂವಿನ ಅಗೇನ್ಸ್ಟ್ ಮಾರ್ಕೆಟ್ ದೊಡ್ಡ ಮೂವನ್ನು ಕೊಟ್ಟರೆ ಮಾತ್ರ ನನಗೆ ದೊಡ್ಡ ಲಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸಣ್ಣ ಮೂವ್ ಏನಾದರೂ ಬಂದರೆ ಸ್ಟಿಲ್ ನಾನು ಪ್ರಾಫಿಟೇಬಲ್ ಸಿಚುವೇಷನಲ್ಲಿ ಇರ್ತೀನಿ. ಅದೇ ರೀತಿ ಮಾರ್ಕೆಟ್ ಹೆಚ್ಚಿನ ಟೈಮಲ್ಲಿ ಕನ್ಸಾಲಿಡೇಷನ್ ಫೇಸಲ್ಲಿರುತ್ತೆ, ಅಂದರೆ ದೊಡ್ಡ ಮೂವನ್ನು ಪ್ರತಿದಿನವೂ ಕೊಡೋದಿಲ್ಲ. ಸೊ ಹೆಚ್ಚಿನ ದಿನ ಮಾರ್ಕೆಟ್ ಸಣ್ಣ ಒಂದು ರೇಂಜಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ. ಆ ಒಂದು ಸಿಚುವೇಷನ್ ಯಾರು ಆಪ್ಷನನ್ನು ಸೆಲ್ ಮಾಡಿರ್ತಾರೋ ಅವರಿಗೆ ಫೇವರೇಬಲ್ ಸಿಚುವೇಷನ್ ಆಗಿರುತ್ತೆ. ಅದೇ ರೀತಿ ನಾವೇನು ಮ್ಯಾಕ್ಸ್ ರಿಸ್ಕ್ ಬಗ್ಗೆ ಇಲ್ಲಿ ನೋಡಿದ್ದೀವಿ. ಯಾರೂ ಸಹ ಆಪ್ಷನನ್ನು ರಿಯಲ್ ಆಗಿ ಟ್ರೇಡ್ ಮಾಡುವಾಗ ಅನ್ಲಿಮಿಟೆಡ್ ರಿಸ್ಕನ್ನು ಇಟ್ಕೊಂಡು ಟ್ರೇಡ್ ಮಾಡೋದಿಲ್ಲ. ನಾನಿಲ್ಲಿ ಎಕ್ಸಾಂಪಲನ್ನು ಏನು ಕೊಟ್ಟಿದ್ದೀನಿ, ನಾನು ಕೇವಲ ಒಂದು ಕಾಲ್ ಆಪ್ಷನನ್ನು ಮಾತ್ರ ಸೆಲ್ ಮಾಡ್ತಾ ಇದ್ದೀನಿ. ಬಟ್ ರಿಯಲ್ ವರ್ಲ್ಡಲ್ಲಿ ಟ್ರೇಡ್ ಮಾಡುವಾಗ ಈ ಒಂದು ಅನ್ಲಿಮಿಟೆಡ್ ರಿಸ್ಕ್ ಏನಿದೆ ಇದನ್ನು ಈಕ್ವೇಷನಿಂದ ನಾವು ಹೊರಗೆ ಹಾಕ್ತೀವಿ. ಒಂದಿಷ್ಟು ಮೆಥಡ್ಸ್ಗಳನ್ನು ಬಳಸ್ಕೊಂಡು ನಾವು ಅನ್ಲಿಮಿಟೆಡ್ ರಿಸ್ಕನ್ನು ಇಟ್ಕೊಳ್ಳೋದಿಲ್ಲ, ನಮ್ಮ ರಿಸ್ಕನ್ನು ಒಂದು ಲಿಮಿಟೆಡ್ ಲೆವೆಲಲ್ಲಿ ಇಟ್ಕೋತೀವಿ. ಸೊ ಹಾಗೆ ಮಾಡೋದ್ರ ಮೂಲಕ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಲಾಸನ್ನು ಒಂದು ಲಿಮಿಟಲ್ಲಿ ಇಡ್ತೀವಿ. ನಮಗೆ ಪ್ರಾಫಿಟ್ ಆಗುವ ಸಿನಾರಿಯೋ ಜಾಸ್ತಿ ಇರುತ್ತೆ, ಪ್ರೊಬ್ಯಾಬಿಲಿಟಿ ಜಾಸ್ತಿ ಇರುತ್ತೆ. ಎಗೇನ್ ನಾನಿಲ್ಲಿ ಆಪ್ಷನ್ ಬೈಯಿಂಗ್ ಬೆಟರ್ ಅಥವಾ ಸೆಲ್ಲಿಂಗ್ ಬೆಟರ್ ಅಂತ ಹೇಳ್ತಾ ಇಲ್ಲ, ನಾನು ಜಸ್ಟ್ ಜನರಲ್ ವ್ಯೂವನ್ನು ಇಲ್ಲಿ ಕೊಡ್ತಾ ಇರೋದು. ಸೊ ಈಗ ನಾವು ನೆಕ್ಸ್ಟ್ ಏನು ನೋಡೋಣ ಅಂದರೆ ನಾವು ಇಲ್ಲಿ ಒಂದು ಪೇ ಆಫ್ ಗ್ರಾಫನ್ನು ನೋಡೋಣ. ನಾನಿಲ್ಲಿ ಕಾಲ್ ಆಪ್ಷನನ್ನು ಸೆಲ್ ಮಾಡ್ತೀನಿ. ಯಾವ ಸ್ಟ್ರೈಕ್ ಪ್ರೈಸ್ ಅಂದರೆ 25,000, ಎಷ್ಟು ರೂಪಾಯಿಗೆ ಅಂದರೆ 100 ರೂಪಾಯಿಗೆ. ಸೊ ನಾನಿಲ್ಲಿ ಪೇ ಆಫ್ ಗ್ರಾಫನ್ನು ಜನರೇಟ್ ಮಾಡಿದರೆ ಈ ರೀತಿ ಕಾಣೋಕ್ಕೆ ಸಿಗುತ್ತೆ. ಸೊ ನಾನು 25,000 ಸ್ಟ್ರೈಕ್ ಪ್ರೈಸನ್ನು ಇಲ್ಲಿ ಸೆಲ್ ಮಾಡಿರೋದು. 25,100 ನನ್ನ ಬ್ರೇಕ್ ಇವನ್ ಪಾಯಿಂಟ್ ಆಗುತ್ತೆ. ಅದಕ್ಕಿಂತ ಆಚೆ ಹೋದರೆ ನನಗೆ ಲಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ವೈ ಆಕ್ಸಿಸ್ ಏನಿದೆ ಇದು ಪ್ರಾಫಿಟ್ ಅಥವಾ ಲಾಸನ್ನು ಹೇಳುತ್ತೆ. ಮೇಲೆ ಹೋದರೆ ಪ್ರಾಫಿಟ್, ಕೆಳಗೆ ಬಂದರೆ ಲಾಸ್. ಅದೇ ರೀತಿ ಮಾರ್ಕೆಟ್ ಏನಾದರೂ ಇಲ್ಲಿ ಈ ಒಂದು ಬ್ರೇಕ್ ಇವನ್ ಪಾಯಿಂಟ್ಗಿಂತ ಒಳಗಡೆ ಕ್ಲೋಸ್ ಆದರೆ ಎಕ್ಸ್ಪೈರ್ ಆಗುವಾಗ ಇಲ್ಲಿ ನನಗೆ ಪ್ರಾಫಿಟ್ ಆಗುತ್ತೆ. ಎಷ್ಟು ಪ್ರಾಫಿಟ್ ಆಗುತ್ತೆ ಅಂದರೆ ನಾನೇನು ಪ್ರೀಮಿಯಮನ್ನು ಇಲ್ಲಿ ರಿಸೀವ್ ಮಾಡಿದ್ದೀನಿ ಈ ಒಂದು ಆಪ್ಷನ್ ಕಾಂಟ್ರಾಕ್ಟನ್ನು ಸೆಲ್ ಮಾಡುವಾಗ ಅಷ್ಟು ನನ್ನ ಪ್ರಾಫಿಟ್ ಆಗಿರುತ್ತೆ. ಸೊ ಫೈನಲ್ ಆಗಿ ಇಲ್ಲಿ ನಾವೊಂದು ಎಕ್ಸಾಂಪಲನ್ನು ನೋಡೋಣ. ನಾನು ಅಕ್ಟೋಬರ್ 28, 2025 ಆ ಒಂದು ದಿನದಲ್ಲಿ ನಾನೇನಾದರೂ ಒಂದು ಆಪ್ಷನ್ ಕಾಂಟ್ರಾಕ್ಟನ್ನು ಸೆಲ್ ಮಾಡಿದರೆ ಏನಾಗ್ತಾಯಿತ್ತು ಅಂತ ತೋರಿಸ್ತೀನಿ. ಸೊ ಇಲ್ಲಿ ನಾನು ಸೆಬಿಯ ರೂಲ್ಸ್ಗಳನ್ನು ಫಾಲೋ ಮಾಡೋದಕ್ಕೋಸ್ಕರ 3 ತಿಂಗಳ ಹಿಂದಿನ ಡೇಟಾವನ್ನು ಬಳಸ್ತಾ ಇದ್ದೀನಿ. ಈ ಒಂದು ದಿನ ನಿಫ್ಟಿಯ ಎಕ್ಸ್ಪೈರಿ ಆಗಿರುತ್ತೆ, ಮಂತ್ಲಿ ಎಕ್ಸ್ಪೈರಿ. ಸೊ ಹಾಗಾಗಿ ನಾನು 9/16 ನಿಫ್ಟಿ ಸ್ಪಾಟ್ ಎಲ್ಲಿದೆ ಅಂತ ನೋಡ್ತಾ ಇದ್ದರೆ 25,986 ಸೊ ನನ್ನ ವ್ಯೂ ಬೇರಿಶ್ ಇದೆ. ಸೊ ಹಾಗಾಗಿ ನಾನೇನು ಮಾಡಬೇಕಂದ್ರೆ ಒಂದು ಕಾಲ್ ಆಪ್ಷನನ್ನು ಸೆಲ್ ಮಾಡಬೇಕು. ಸೊ ನಾನಿಲ್ಲಿ ಈ ಒಂದು ಕಾಲ್ ಆಪ್ಷನನ್ನು ಸೆಲ್ ಮಾಡ್ತೀನಿ. ನಾನು ಈ ಒಂದು ಕಾಲ್ ಆಪ್ಷನನ್ನು ಸೆಲ್ ಮಾಡಿದ ಕೂಡಲೇ ನಾವು ಪೇ ಆಫ್ ಗ್ರಾಫನ್ನು ಇಲ್ಲಿ ನೋಡ್ಬೋದು. ನಾವು ಆವಾಗ ನೋಡಿದ ಹಾಗೆ ಇರುತ್ತೆ. ನನ್ನ ಬ್ರೇಕ್ ಇವನ್ ಪಾಯಿಂಟ್ ಇದು. ನಂತರ ಮ್ಯಾಕ್ಸ್ ಪ್ರಾಫಿಟ್ ಎಷ್ಟಾಗುತ್ತೆ ಅಂದರೆ ನಾನು ರಿಸೀವ್ ಮಾಡಿರೋ ಪ್ರೀಮಿಯಮ್
ಮ್ಯಾಕ್ಸ್ ಲಾಸ್ ಎಷ್ಟಂದರೆ ಅನ್ಡಿಫೈನ್ಡ್ ಅಂತ ಬರ್ತಾ ಇದೆ. POP ಅಂತ ಇಲ್ಲಿದೆ, ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಪ್ರಾಫಿಟ್ 63.8% ಇದೆ. ಸೊ ಇಲ್ಲಿ ನಾನು ಒಂದು ಲಾಟನ್ನು ಸೆಲ್ ಮಾಡ್ತಾ ಇರೋದು 75 ಕ್ವಾಂಟಿಟಿ. ಎಷ್ಟು ಹಣಕ್ಕೆ ಅಂತ ಕೇಳಿದರೆ ₹81.20. ಸೊ ನಾನು ಬೆಳಿಗ್ಗೆ 9:16ಕ್ಕೆ ಇದನ್ನು ಸೆಲ್ ಮಾಡ್ತಾ ಇರೋದು. ಇವತ್ತು ಸಂಜೆ ಮಾರ್ಕೆಟ್ ಕ್ಲೋಸ್ ಆಗುವಾಗ ಈ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗುತ್ತೆ. ಎಕ್ಸ್ಪೈರಿ ದಿನ ನಾನು ಈ ಒಂದು ಎಕ್ಸಾಂಪಲನ್ನು ಇಲ್ಲಿ ಸಿಮ್ಯುಲೇಟ್ ಮಾಡ್ತಾ ಇರೋದು. ಸೊ ನಾನಿಲ್ಲಿ +30 ಮಿನಿಟ್ ಮಾಡ್ತಾ ಹೋಗ್ದ ಹಾಗೆ ಏನೇನಾಗುತ್ತೆ ಅಂತ ನೋಡೋಣ. ಇನಿಷಿಯಲ್ 30 ಮಿನಿಟಲ್ಲಿ ಮಾರ್ಕೆಟ್ ನಮ್ಮ ಅಗೇನ್ಸ್ಟ್ ಮೂವ್ ಆಗುತ್ತೆ, ಅಂದರೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ನನ್ನ ಬೇರಿಶ್ ವ್ಯೂ ಇತ್ತು. ಸೊ ಇಲ್ಲಿ ನಾವು ₹81ಗೆ ಸೆಲ್ ಮಾಡಿದ್ವಿ, ಬಟ್ ಈ ಒಂದು ಕಾಂಟ್ರಾಕ್ಟಿನ ಬೆಲೆ ಎಷ್ಟಾಗುತ್ತೆ ಅಂದರೆ ₹93 ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ನಾನೊಂದು 30 ಮಿನಿಟ್ ಮಾಡಿದರೆ ಆಗ ಮಾರ್ಕೆಟ್ ನಮ್ಮ ಸೈಡಲ್ಲಿ ಮೂವ್ ಆಗುತ್ತೆ, ಅಂದರೆ ಮಾರ್ಕೆಟ್ ಕೆಳಗಡೆ ಬರುತ್ತೆ. ಸೊ ಆಗ ಈ ಒಂದು ಕಾಲ್ ಆಪ್ಷನ್ ಏನಿದೆ ನಾವು ಸೆಲ್ ಮಾಡಿದ್ದು ಅದರಲ್ಲಿ ಪ್ರೀಮಿಯಂ ಡಿಕೆ ಆಗುತ್ತೆ. ಅದು ಎಷ್ಟಕ್ಕೆ ಬರುತ್ತೆ ಅಂದರೆ ₹32 ಬರುತ್ತೆ. ನಮಗೆ ಒಳ್ಳೆಯ ಪ್ರಾಫಿಟ್ ಇಲ್ಲಿ ಆಗ್ತಾ ಇರುತ್ತೆ. ಸೊ ಇದೇ ರೀತಿ ನಾನು 30 ಮಿನಿಟ್ ಪ್ಲಸ್ ಮಾಡ್ತಾ ಹೋಗ್ತಾ ಇದ್ದ ಹಾಗೆ ಟೈಮ್ ಆಗ್ತಾ ಇದ್ದ ಹಾಗೆ ಆಪ್ಷನ್ ಕಾಂಟ್ರಾಕ್ಟಲ್ಲಿ ಟೈಮ್ ವ್ಯಾಲ್ಯೂ ಕಡಿಮೆ ಆಗ್ತಾ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು ಮಾರ್ಕೆಟ್ ನಮ್ಮ ಸೈಡಲ್ಲಿ ಮೂವ್ ಸಹ ಆಗಿದೆ, ಅದೇ ರೀತಿ ಟೈಮ್ ಡಿಕೆ ಸಹ ಆಗ್ತಾ ಇದೆ. ಸೊ ಹಾಗಾಗಿ ನಮಗೆ ಪ್ರಾಫಿಟ್ ಆಗ್ತಾ ಹೋಗ್ತಾ ಇದೆ. ಸೊ ಕೊನೆಯಲ್ಲಿ ನಾನು ಎಂಡ್ ಆಫ್ ದ ಡೇಯಲ್ಲಿ ನೋಡೋದಾದರೆ ಈ ಒಂದು ಕಾಂಟ್ರಾಕ್ಟ್ 10 ಪೈಸೆಯಲ್ಲಿ ಕ್ಲೋಸ್ ಆಗುತ್ತೆ, ಅಂದರೆ ವರ್ತ್ಲೆಸ್ ಆಗಿ ಕ್ಲೋಸ್ ಆಗುತ್ತೆ. ಸೊ ನಮಗೆ ಇಲ್ಲಿ ಎಷ್ಟು ಪ್ರಾಫಿಟ್ ಆಗುತ್ತೆ ಅಂತ ಕೇಳಿದರೆ ನಾವೇನು ಪ್ರೀಮಿಯಮನ್ನು ರಿಸೀವ್ ಮಾಡಿದ್ದೀವೋ ಅಷ್ಟು ನಮಗೆ ಇಲ್ಲಿ ಪ್ರಾಫಿಟ್ ಆಗುತ್ತೆ. ಸೊ ಇದು ಕೇವಲ ಎಕ್ಸಾಂಪಲ್ಗೆ ಮಾತ್ರ ನಾನಿಲ್ಲಿ ತೋರಿಸ್ತಾ ಇರೋದು, ಜಸ್ಟ್ ಒಂದು ನಿಮಗೆ ಐಡಿಯಾ ಇರಲಿ ಅನ್ನೋ ಕಾರಣಕ್ಕೆ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ನಿಮ್ಗೇನಾದರೂ ಡೌಟ್ ಇದ್ದರೆ ನೀವು ಅದನ್ನು ಕಮೆಂಟ್ ಮಾಡಿ. ಬೇರೆಯವರ ಡೌಟಿಗೆ ನಿಮಗೆ ಆನ್ಸರ್ ಗೊತ್ತಿದ್ದರೆ ಅದನ್ನು ರಿಪ್ಲೈ ಮಾಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಹೇಳಬೇಕಿದ್ರೆ ಅದನ್ನು ಸಹ ಕಮೆಂಟ್ ಮಾಡಿ. ಇದೇ ರೀತಿ ಬೇರೆ ವಿಡಿಯೋಸ್ಗಳನ್ನ ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.